ಆಷಾಢ ಮಾಸದ ತಿಂಗಳಲ್ಲಿ ಬರ್ತಿರತಕ್ಕಂಥ ಈ ಹುಣ್ಣಿಮೆಯನ್ನು ಗುರುಪೂರ್ಣಿಮೆ ಅಂತ ತಿಳಿದು ಇಡೀ ಭಾರತದ ತುಂಬ ಇವತ್ತಿನ ದಿನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಈ ಗುರು ಅಂತಂದರೆ ಏನು ಅಂತಂದ್ರೆ, ಮೊದಲು ಗುರುಪೂರ್ಣಿಮೆಯನ್ನು ಯಾವ ಕಾರಣಕ್ಕಾಗಿ ವೇದವ್ಯಾಸರ ಹೆಸರಿನಿಂದ ಯಾಕೆ ಆಚರಿಸ್ತಾರೆ ಅಂತಂದ್ರೆ, ಮೊದಲು ಗುರು ಅಂತಂದ್ರೆ ಗೂಕಾರಸ್ಯ ಅಂಧಕಾರ, ರೂಕಾರ ತೇಜ ಉಚ್ಯತೆ, ಅಂಧಕಾರ ನಿರೋಧಿತ್ವಾತ್ ಗುರು ರಿತ್ಯ ಬಿದಿಯತೆ ಅಂತಂದ್ರೆ, ಅಂಧಕಾರ ಅಂತಂದ್ರೆ ಅಜ್ಞಾನ, ಅವಿದ್ಯೆ ಮತ್ತು ಕತ್ತಲು. ತೇಜ ಉಚ್ಯತೆ, ತೇಜ ಅಂದ್ರೆ ಪ್ರಕಾಶಮನ, ಬೆಳಕು ನೀಡುವಂಥ. ಹಾಗೂ ಯಾರು ನಮ್ಮ ಜೀವನದಲ್ಲಿ ಇರತಕ್ಕಂಥ ಅಜ್ಞಾನವನ್ನು, ಕತ್ತಲವನ್ನು ಅಥವಾ ಅವಿದ್ಯೆಯನ್ನು ಸಮೂಲಗ್ರವಾಗಿ ಪೂರ ನಾಶ ಮಾಡಿ ನಮ್ಮನ್ನು ಅಜ್ಞಾನದಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವಂತಹ ಯಾವ ಗುರುಗಳು ಇರ್ತಾರೆಯೋ ಅವರು ಪರಮ ಶ್ರೇಷ್ಠವಾಗಿರುವಂತಹ ಗುರುಗಳು. ಅಂಥ ಗುರುಗಳ ನೆನಪಿಗಾಗಿ ಅಥವಾ ಅಂಥ ಗುರುಗಳ ಗೌರವಾರ್ಥ ಸಲ್ಲಿಸುವ ಸಲುವಾಗಿ ಇಂತಹ ಗುರು ಪೂರ್ಣಿಮೆಯನ್ನು ಆಚರಿಸ್ಕೊಂಡು ನಡೆದುಕೊಂಡು ಬಂದಿರುವಂಥ ಸಂಪ್ರದಾಯ ನೋಡ್ರಿ. ಇನ್ನು ವ್ಯಾಸರು ಪರಾಶರ ಮತ್ತು ಸತ್ಯವತಿಯ ಪುಣ್ಯ ಉದರದಲ್ಲಿ ಜನಿಸಿರುವಂಥ ವ್ಯಾಸಮುನಿಗಳು. ಅವರು ಎಲ್ಲಿ ಹುಟ್ಟಿದರು ಅಂತಂದ್ರೆ, ಯಮುನಾ ನದಿಯ ಒಂದು ದ್ವೀಪದಲ್ಲಿ. ಅದು ಎಲ್ಲಿದೆ ಅಂತಂದ್ರೆ ಇವತ್ತಿನ ಉತ್ತರ ಪ್ರದೇಶದ ಜಲುವಾ ಎನ್ನುವ ಜಿಲ್ಲೆಯ ಕಲ್ವಿ ಎಂಬ ಗ್ರಾಮದ ಬಳಿ ಇದೆ. ಅವ್ರು ನೋಡ್ರಿ, ವೇದವ್ಯಾಸರು ಮೊದಲನೇ ಹೆಸರು ಏನಿತ್ತಪ್ಪ ಅಂತಂದ್ರೆ, ಅವರು ಹುಟ್ಟಿದ ತಕ್ಷಣ ಅವರ ಕಲರ ಕಪ್ಪವಾಗಿರುವುದರಿಂದ ಅವರಿಗೆ ಕೃಷ್ಣ ಅಂತ ಕರಿತಿದ್ರು. ಅನಂತರ ಅವರು ದ್ವೀಪದಲ್ಲಿ ಹುಟ್ಟಿರುವುದರಿಂದ ಅವರಿಗೆ ದ್ವೈಪಾಯನ, ಕೃಷ್ಣ ದ್ವೈಪಾಯನ ಎಂದು ಅವರನ್ನು ಸಂಬೋಧಿಸುತ್ತಿದ್ದರು. ಅವರು ಏನಪ್ಪ ಅಂತಂದ್ರೆ, ಬಹುಮುಖ್ಯವಾಗಿರುವಂತಹ ಅವರು ಇರ್ತಕ್ಕಂಥ ಕಾಲದಲ್ಲಿ ವೈದಿಕ ಋಕ್ಕುಗಳನ್ನು ಏನಂತಂದ್ರೆ ಎಲ್ಲವನ್ನು ಸಂಗ್ರಹಿಸಿ ವೈದಿಕ ಆಧಾರದ ಮೇಲೆ ಅವನ್ನೆಲ್ಲ ಏನು ಮಾಡಿದ್ರು ಅಂತಂದ್ರೆ 4 ಭಾಗಗಳನ್ನಾಗಿ ವಿಂಗಡಿಸ್ತಿರು. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಎಂಬ 4 ವೇದಗಳನ್ನಾಗಿ ವಿಂಗಡಿಸಿ, ಮತ್ತು ಅಷ್ಟೇ ಅಲ್ಲದೆ ಅವನೇನು ಮಾಡಿರಪ್ಪ ಅಂದ್ರೆ ತಮ್ಮ ಮುಖ್ಯವಾಗಿರತಕ್ಕಂತಹ 4 ಶಿಷ್ಯರಿಗೆ ಇಡೀ ಭಾರತದ ತುಂಬ ಅದನ್ನು ಪ್ರಚಾರ ಮಾಡುವಂತಹ ಕಾರ್ಯವನ್ನು ಅವರಿಗೆ ಹಚ್ಚಿದ್ರಿ. ಅಂತಂದ್ರೆ ಮೊದಲು 4 ಭಾಗಗಳನ್ನು ಮಾಡಿ ಅವರಿಗೆ ಬೋಧನೆಯನ್ನು ಮಾಡಿದರು ವ್ಯಾಸರು ತಮ್ಮ 4 ಮುಖ್ಯವಾಗಿರತಕ್ಕಂಥ ಶಿಷ್ಯರಿಗೆ ಅದನ್ನೇನಪ್ಪ ಅಂತಂದ್ರೆ ಬೋಧನೆ ಮಾಡಿ ಇಡೀ ಭಾರತದ ತುಂಬ ಅದನ್ನು ಪ್ರಚಾರಪಡಿಸಿದರು. ಮತ್ತೇನು ಮಾಡಿದರು ಅಂತಂದ್ರೆ, ಅದು ಅವಾಗಿನ ಕಾಲ ಹೆಂಗಿತ್ತು ಅಂತಂದ್ರೆ, ಮಹಿಳೆಯರಿಗೆ ಈ ವೇದಗಳನ್ನು, ಉಪನಿಷತ್ತುಗಳನ್ನು ಅಭ್ಯಾಸ ಮಾಡೋಕ್ಕೆ ಅವಕಾಶ ಇದ್ದಿದ್ದಿಲ್ಲ. ಎಲ್ಲರಿಗೂ ಭಕ್ತಿ, ಜ್ಞಾನ, ವೈರಾಗ್ಯ ಉಂಟಾಗಲಿ ಅಂತ ತಿಳ್ಕೊಂಡು ಎಲ್ಲರೂ ತಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆದುಕೋಬೇಕು. ಯಾಕಂದ್ರೆ ಮನುಷ್ಯ ಜನ್ಮನ ಬರುವುದು ಅಪರೂಪ ಅದ. ಆ ಮನುಷ್ಯ ಜೀವನ ಬಂದಾಗ ಇವುಗಳನ್ನೇ ನಾವು ಮಾಡಲಿಲ್ಲ ಅಂತಂದ್ರೆ ಬಂದಿರತಕ್ಕಂಥದ್ದು ವ್ಯರ್ಥ ಆಗ್ತದ ಅಂತ ತಿಳ್ಕೊಂಡು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ 18 ಪುರಾಣಗಳನ್ನು ಬರೆದ್ರಿ. ಯಾಕಂತಂದ್ರೆ ಮಹಿಳೆಯರಿಗೆ ಅನುಕೂಲ ಆಗಲಿ, ಅವರು ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಪಡೆದುಕೊಳ್ಳಲಿ ಎಂಬ ಸದುದ್ದೇಶ ಬಿಟ್ಟುಕೊಂಡು 18 ಪುರಾಣಗಳನ್ನು ಬರೆದ್ರು. ಆ 18 ಪುರಾಣಗಳನ್ನು ಬರೆದು ಅಷ್ಟೇ ಬಿಡಲಾರದೆ ಭಾರತದ ತುಂಬ ಅವನ ಶಿಷ್ಯರ ಮುಖಾಂತರ ಪ್ರಸ್ತುತಪಡಿಸಿದರು. ಮತ್ತು ಇವತ್ತು ನಮ್ಮ ಭಾರತದ ಹಳ್ಳಿಗಲ್ಲಿಯೂ ಇವತ್ತಿನವರೆಗೆ ಪ್ರವಚನ, ಪಾಠ ನಡೆದುಕೊಂಡು ಬಂದಿದೆ ಅಂತಂದ್ರೆ ಅದರಲ್ಲಿ ಮುಖ್ಯವಾಗಿರತಕ್ಕಂಥ ಕೆಲಸ ಯಾರ್ದು ಅಂದ್ರೆ ವೇದವಾಸಗಳಾಗಿತ್ತು. ಯಾಕಂತಂದ್ರೆ ಆ ವೇದವಾಸರ ಅವಾಗ ಅವನ್ನೆಲ್ಲ ಮಾಡಲಿಲ್ಲ ಅಂತಂದ್ರೆ ಇವತ್ತು ನಾವೆಲ್ಲ ಅವರ ನೆನಪಿಗಾಗಿ ಇವತ್ತು ಇದನ್ನು ಆಚರಣೆಯೂ ಮಾಡ್ತಿದ್ದಿಲ್ಲ, ಹಳ್ಳಿಯೊಳಗೆ ಪ್ರವಚನವೂ ನಡೀತಿದ್ದಿಲ್ಲ. ಅವರೇ ಮೂಲವಾಗಿರುವಂಥ ಹಿಂದೂ ಧರ್ಮದ ಈ ಒಂದು ಪ್ರವಚನ, ಪಾಠ, ಆಧ್ಯಾತ್ಮಿಕ ಬೆಳೆಯಲು ಮುಖ್ಯವಾಗಿರತಕ್ಕಂಥ ಕಾರಣ. ಮತ್ತೇನಪ್ಪ ಅಂತಂದ್ರೆ, ಈ ಆಷಾಢ ಮಾಸದ ಶುಕ್ಲ ಪಕ್ಷದ ಪ್ರಾರಂಭದಿಂದ ಬ್ರಹ್ಮ ವಾಕ್ಯಗಳನ್ನು ಬರೆದರು ಅಂತವರು. ಆ ವಾಕ್ಯಗಳನ್ನು ಪ್ರಾರಂಭ ಮಾಡಿ 569 ಅವನೇನಪ್ಪ ಅಂತಾರೆ ಇದೇ ಇವತ್ತು ಹುಣ್ಣಿಮೆ ದಿವಸ ಮುಕ್ತಾಯವಾದವು. ಅದ್ರ ಸಲುವಾಗಿ ಅವೆಲ್ಲರ ಕಾರಣದಿಂದ ಏನಪ್ಪ ಅಂತಂದ್ರೆ ಗುರುವಿನ ಗೌರವಾರ್ಥವಾಗಿ ಇವತ್ತು ಗುರುಪೂರ್ಣಿಮೆಯನ್ನು ಆಚರಿಸಿಕೊಂಡು ಬರುವಂಥದ್ದಾಯಿತು. ಮತ್ತು ಮುಖ್ಯವಾಗಿರತಕ್ಕಂಥದ್ದು ಏನಪ್ಪ ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ
ಭಗವದ್ಗೀತೆ ಗೊತ್ತದ. ಅದನ್ನು ಎಲ್ಲೆಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತದ. ಆ ಭಗವದ್ಗೀತೆಯನ್ನು ಬರೆದವ್ರು ಯಾರು ಅಂತಂದ್ರೆ ವ್ಯಾಸ ಮುನಿಗಳು. ಅವ್ರೇನಪ್ಪ ಅಂತಂದ್ರೆ ವಿಷ್ಣುವಿನ ಅವತಾರ ಅಂತ ಪುರಾಣಗಳಲ್ಲಿ ಬಂದಿದೆ. ಅದಕ್ಕಾಗಿ ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳಿರುವಂಥ ಭಗವದ್ಗೀತೆಯನ್ನು ಇವರು ಬರೆದಿಂಥವ್ರು. ಗಣಪತಿಯ ಕೈಯಲ್ಲಿ ಇವರು ಹೇಳಿದರು, ಗಣಪತಿ ಕೈಯಲ್ಲಿ ಬರೆಸಿದರು ಆ ವೇದವ್ಯಾಸ. ಯಾಕಂದ್ರೆ ಇವತ್ತು ನೋಡಿರಿ ಪ್ರತಿಯೊಂದು ಕೋರ್ಟಿನಲ್ಲಿ ಆ ಭಗವದ್ಗೀತೆಯನ್ನು ಪ್ರಮಾಣ ಮಾಡಿಸ್ತಾರೆ. ಅದಕ್ಕೆ ಅಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಕಾರ್ಯವನ್ನು ಮಾಡಿರುವುದರಿಂದ ಮತ್ತಿದು ಇವತ್ತು ಏನ್ರಿ ಹಿಂದೂ ಧರ್ಮದಾಗ ಅಷ್ಟೇ ನಾವು ಗುರುಪೂರ್ಣಿಮೆ ಇವತ್ತು ಆಚರಿಸ್ತೀವಿ ಅಂತಂದ್ರೆ ಇನ್ನೂ ಕೆಲವೊಂದು ಧರ್ಮದೊಳಗೂ ಇವತ್ತು ಏನಪ್ಪ ಅಂತಂದ್ರೆ ಅವರೂ ಗುರುವಿನ ನಿಮಿತ್ತವಾಗಿ ಜೈನರಿ 24ನೆಯ ತೀರ್ಥಕರಾಗಿರ್ತಕ್ಕಂಥ ಭಗವಾನ್ ಮಹಾವೀರರು ಅವರು ಕೂಡ ಈ ಗುರುಪೂರ್ಣಿಮೆ ದಿನ ಅವರ ಮುಖ್ಯವಾಗಿರ್ತಕ್ಕಂಥ ಪ್ರಥಮವಾಗಿರ್ತಕ್ಕಂಥ 5 ಶಿಷ್ಯರಿಗೆ ಉಪದೇಶವನ್ನು ಮಾಡಿರುವಂಥ ಇವತ್ತ ದಿನ ಯಾವುದು ಅಂತಂದ್ರೆ ಗುರುಪೂರ್ಣಿಮೆ ದಿನನ ಉಪದೇಶವನ್ನು ಮಾಡಿದ್ದಾರೆ. ಹಾಗೂ ಬುದ್ಧರು, ಗೌತಮ್ ಬುದ್ಧರು ಸಹ ಇವತ್ತಿನ ಉತ್ತರ ಪ್ರದೇಶದಲ್ಲಿ ಇರತಕ್ಕಂತಹ ಸಾರನಾಥ್ ಎಂಬುವ ಊರಿನಲ್ಲಿ ಅವರು ಪ್ರಥಮವಾಗಿ ಈ ಬೋಧನೆಯನ್ನು ತಮ್ಮ ಶಿಷ್ಯರಿಗೆ ಬೋಧನೆಯನ್ನು ಪ್ರಥಮವಾಗಿ ಮಾಡಿರುವಂಥದ್ದು ಈ ಗುರುಪೂರ್ಣಿಮೆಯ ದಿನನ. ಅದಕ್ಕಾಗಿ ಎಲ್ಲ ಇಡೀ ಭಾರತದಲ್ಲಿ ಇರತಕ್ಕಂಥ ಗುರುಗಳ ಗೌರವಾರ್ಥವಾಗಿ ಇವತ್ತು ಏನು ಅಂತಂದ್ರೆ ಗುರು ಪೂರ್ಣಿಮೆಯನ್ನು ನಡೆದುಕೊಂಡು ಬಂದಿರುವಂಥದ್ದು. ಅಷ್ಟೇ ಅಲ್ಲದೆ ಇವು ಎಲ್ಲ ನಂತರ ಏನಪ್ಪ ಅಂತಂದ್ರೆ ವ್ಯಾಸರವಾಗಿ ಮುಖ್ಯವಾಗಿ ವೇದವ್ಯಾಸರು ಏನಪ್ಪ ಅಂತಂದ್ರೆ ಎಲ್ಲ 18 ಪುರಾಣ ಬರೆದ್ರು, ಮುಂದೆ ಭಗವದ್ಗೀತೆಯನ್ನು ಬರೆದ್ರು, ಆದರೆ ಅವ್ರಿಗೆ ಸಮಾಧಾನ ಆಗಿದ್ದಿಲ್ಲ. ಸಮಾಧಾನ ಆಗಲಾರ್ದಕ್ಕಾಗಿ ಏನಾಯ್ತು ಅಂತಂದ್ರೆ ಅವರಿಗೆ ನಾರದ ಮುನಿಗಳು ಒಂದು ಸಾರಿ ಭೇಟಿಯಾದಾಗ, ಯಾಕ್ರಿ ಮುನಿಯವರು ಏನಾಗಿದೆ ಅಂತಂದಾಗ, ಏನು ರೀ ಇಷ್ಟೆಲ್ಲ ಬರ್ದೀನಿ ಆದ್ರೆ ನನಗೆ ಸಮಾಧಾನ ಇಲ್ಲ ಆಗೈತಿ, ಜನರ ಅನುಕೂಲಕ್ಕಾಗಿ ಕಲಿಯ ಪ್ರವೇಶ ಆಗಿದೆ, ನಮಗೆ ಏನೂ ಇಲ್ಲ ಅಂತಂದಾಗ ಸಮಾಧಾನ ಆಗ್ತಾ ಇಲ್ಲ ಅಂತಂದಾಗ ಪರಮಶ್ರೇಷ್ಠವಾಗಿರುವಂತಹ ಅಮ್ಮ ಅವರು ಇಲ್ಲಿ ಈ ಸಿದ್ಧಾರೂಢ ಆಶ್ರಮದಲ್ಲಿ ದಿನಾಲೂ ನಡೆಸಿಕೊಂಡು ಬರ್ತಿರತಕ್ಕಂಥ ಭಾಗವತ ಪುರಾಣವನ್ನು ಬರೆದಂಥವರು ಸಹ ಯಾರಪ್ಪ ಅಂತಂದ್ರೆ ವೇದವ್ಯಾಸರು. ಅದಕ್ಕಾಗಿ ಅವರೆಲ್ಲರ ಒಂದು ಗೌರವಾರ್ಥವಾಗಿ ವ್ಯಾಸ ಮುನಿಗಳ ಹೆಸರಿನಿಂದ ಗುರು ಪರಂಪರೆಯ ಒಂದು ಗುರು ಪೌರ್ಣಿಮೆಯನ್ನು ನಡೆದುಕೊಂಡು ಬಂದಿರುವಂಥ ಕಾರ್ಯದ ನಾವು ಏನಪ್ಪ ಅಂತಂದ್ರೆ ಗುರು ಮತ್ತು ಭಗವಂತ, ಯಾಕಂತಂದ್ರೆ ಗುರುವಿಗೂ ಮತ್ತು ದೈವಕ್ಕೂ ಹಿರಿದಾದ ಅಂತರ ಉಂಟು. ಗುರುವಿಗೂ ದೈವಕ್ಕೂ ಹಿರಿದಾದ ಅಂತರ ಉಂಟು. ಗುರು ತೋರುವನು ದೈವದಡೆಯನ್ನು, ಗುರು ತೋರುವನು ದೈವದಡೆಯನ್ನು, ಗುರುವ ತೋರುವುದೇ ದೈವತ, ದೈವತ ತೋರುವ ಗುರುವನ್ನು ಆ ದೈವ ಎಂದೂ ನಮಗೆ ದೇವರ ತೋರಿಸ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಗುರು ಮತ್ತು ಭಗವಂತನ ನಾವು ಕಂಪೇರ್ ಮಾಡಿದ್ವಿ ಅಂತಂದ್ರೆ ಆ ಭಗವಂತನಕ್ಕಿಂತ ಹೆಚ್ಚಿನ ಯಾರು ಅಂತಂದ್ರೆ ಗುರುನ ಅದಾನ. ಯಾಕಂದ್ರೆ ನಮಗೆ ಭಗವಂತ ಕಾಣೋದಿಲ್ಲ, ಆದರೆ ನಮಗೆ ಪ್ರತ್ಯಕ್ಷವಾಗಿ ದರ್ಶನದಿಂದ ಸ್ಪರ್ಶನದಿಂದ ನಮ್ಮ ಸಮೂಲವಾಗಿ ನಮ್ಮ ಅಜ್ಞಾನವನ್ನು ಕಳೆದು ನಮ್ಮನ್ನು ಈ ಒಂದು ಒಳ್ಳೆಯ ಮಾರ್ಗದ ಕಡೆ ಹಚ್ಚವ್ರು ಯಾರು ಅಂತಂದ್ರೆ ಗುರುಗಳು. ಅಂತಹ ಗುರುಗಳಿಗಾಗಿ ನಾವೇನಪ್ಪ ಅಂದ್ರೆ ಸದಾಕಾಲವು ಅವರ ನಾಮಸ್ಮರಣೆಯನ್ನು ಅವ್ರ ಸೇವಾದಿಗಳನ್ನು ಮಾಡಿಕೊಂಡು ಇದ್ದೇವೆ ಅಂತಂದ್ರೆ ಜೀವನ ಸಾರ್ಥಕತೆ ಆಗ್ತದೆ. ಆದ್ದರಿಂದ ಅಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯವನ್ನು ಅಮ್ಮವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಭಾಳಷ್ಟು ನೋಡಿರಿ ಸಿದ್ಧಾರೂಢರ ಭಕ್ತರು ತಮ್ಮ ತಮ್ಮ ಮನೆಯಲ್ಲಿ ಎಲ್ಲ ಸಾಮಗ್ರಿಗಳನ್ನು ಆಹಾರದ ಸಾಮಗ್ರಿಗಳನ್ನು ತೆಗೆದುಕೊಂಡು ತಂದು ಕೊಟ್ಟಿದ್ದಾರೆ. ಇವತ್ತು ಅಂಥ ಒಂದು ಶ್ರೇಷ್ಠಮಯ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಆ ಗುರುವಿನ ಕೃಪೆ ಆಗಲಿ. ತಮ್ಮ ಕಷ್ಟ ಕಾಲದಲ್ಲಿ ಆ ಸಿದ್ಧಾರೂಢರ ಕೃಪೆಯು ತಮ್ಮೆಲ್ಲರಿಗೂ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸಿ 2 ಮಾತುಗಳನ್ನು ಸದ್ಗುರು ಚರಣಾರವಿಂದಗಳಿಗೆ ಅರ್ಪಿಸಿ ನನ್ನ ಮಾತನ್ನು ಮುಗಿಸಿ. ಹರಿ ಓಂ ತತ್ಸತ್.